ನಂತರ ಇಲ್ಲ ಸತ್ಯ ಇಲ್ಲ, ದುಡ್ಡಿಲ್ಲ. ನಾನದೇ ಅಣ್ಣನ ಮನೆ ಹೊರಟದ್ದು. ಹಾಂ ಸಾರಿ ಆಯಿತಾ. ಫೋನ್ಪೇ. ನನಗೆ ದುಡ್ಡು ಕೊಟ್ಟು ಸಾಕಾಗಿದೆ ಮಾರೆ. ಅವರೆಲ್ಲ ಆಶೀರ್ವಾದ ಮಾಡ್ತಾರೆ ಹೌದು, ಎಂಥ ಲೈಫಲ್ಲಿ ಎಂಥ ಚೇಂಜಸ್ ತೋರ್ತಿಲ್ಲ, ಇನ್ನೆಂಥ ಮಾಡೋದು. ಅವ್ರು ಆಶೀರ್ವಾದ ಮಾಡಿದ ಕೂಡಲೇ ಎಂಥ ಒಂದು ಒಳ್ಳೇದಾಗೋದ್ರೆ ಹೌದು ಮಾರೆ. ನಿನ್ನೆ ಸಹ ಒಬ್ಬರಿಗೆ ಕೊಟ್ಟಿದೆ, ನಂದು ಟೈರ್ ಪಂಚರ್ ಆಗಿದೆ, ಇನ್ನೆಂಥ ಆಶೀರ್ವಾದ ಮಾಡೋದು ಮಾರೆ. ನಾನಾಗೆ ಕೊಡ್ತೇನೆ, ಕೊಟ್ಟದ್ದೆಲ್ಲ ಕ್ಯಾಮ್ರಾದಲ್ಲಿ ತೋರಿಸ್ಬಾರ್ದು, ಕೊಡ್ದಿದ್ದನ್ನು ತೋರಿಸ್ಬೇಕು ಕ್ಯಾಮ್ರಾದಲ್ಲಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಧಿ ಹೆಬ್ರಿ. ಬ್ಯಾಂಗ್ಳೂರು ಎಕ್ಸಿಟ್ ಆಗ್ತಿದ್ದೇವೆ. ಆಯ್ತಲ್ಲ, ಎಷ್ಟು ಸ್ಪೀಡ್ ಬಂದರೂ ಸಹ ಮುಂದೆ ಹೋಗಿ ಸ್ಟಕ್ಕೇ ಆಗೋದು. ದ್ಯಾಟ್ಸ್ ಬೆಂಗಳೂರು. ಓ ಅಂಕಲ್, ಚಾಚಾ. ರೀಲಲ್ಲಿ ಒಂದು ಬರ್ತದೆ ಗಮ್ಮತ್ತಿದೆ, ಚಾಚಾ ಅಂತ ಹೇಳೋದು. ಇವನೊಬ್ಬ ಎಷ್ಟು ಹುಷಾರಿದ್ದಾನೆ ನೋಡಿ, ಬೈಕ್ನವನು ಹೆಲ್ಮೆಟ್ ಹಾಕಲಿಲ್ಲ, ಫೈನ್ ಬೀಳೋದು ಬೇಡ ಅಂತೇಳಿ ನಂಬರ್ ಪ್ಲೇಟ್ ತೆಗೆದಿಟ್ಟಿದ್ದಾನೆ. ಅದು ಸ್ಮಾರ್ಟ್ ಅಲ್ಲ, ಫೂಲಿಶ್ನೆಸ್ ಅದು. ಹೆಲ್ಮೆಟ್ ಇಲ್ಲ ಅಂತೇಳಿ ಫೈನ್ ಉಳಿಸ್ಬೋದು, ಆದರೆ ಆಕ್ಸಿಡೆಂಟ್ ಆದರೆ ತಲೆ ಉಳಿಸ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ನೆಲಮಂಗಲ ಟೋಲ್ ಬಂದಿದೆ. ಇವರಿಬ್ರು ಫಸ್ಟಿಗೆ ಬಂದಿದ್ರು, ನಾನು ಮಿಸ್ ಆಗಿ ನೆಲಮಂಗಲ ಇನ್ನೊಂದು ರೂಟ್ ಹಾಕಿದೆ. ಅಂದ್ರೆ ನೆಲಮಂಗಲದಲ್ಲಿ 2 ಟೋಲ್ ಉಂಟು, ಒಂದು ಈಚೆ ಮಂಗಳೂರಿಂದ ಬರೋದು, ಆಚೆ ಬಾಂಬೆಯಿಂದ ಬರೋದು. ನಾನು ಸೀದಾ ಬಾಂಬೆ ಟೋಲ್ ಹೋಗಿದ್ದೇನೆ. ಇವರು ಟೋಲಲ್ಲಿ ಇದ್ದೇನೆ ಅಲ್ಲೆಲ್ಲ ಹುಡುಕುದು ಮಾರೆ. ಲಾಸ್ಟಿಗೆ ನೋಡಿದ್ರೆ 10 ಕಿಲೋಮೀಟರ್ ದೂರ ಇದ್ದಾರೆ. ಮತ್ತೆ ವಾಪಸ್ ಬಂದದ್ದು. ಈಗ ಅವ್ರು ಐಸ್ ಕ್ರೀಮ್ ಎಂಜಾಯ್ ಮಾಡ್ತಿದ್ದಾರೆ. ನಾನು ಐಸ್ ಕ್ರೀಮ್ ತಿನ್ನೋದಿಲ್ಲ, ಫುಲ್ ಡಯಟ್ ಅಲ್ಲಿ ಇದ್ದೇನೆ ಈಗ. ನೋ ಐಸ್ ಕ್ರೀಮ್ ಬ್ರೋ. ಈಗ ನಾವು ಹೊರಡ್ತೇವೆ ಇಲ್ಲಿಂದ. ಒಂದು ಅರ್ಧ ಗಂಟೆ ಬ್ರೇಕ್ ತಗೊಂಡ್ವಿ. ಈ ತರ ತುಂಬಾ ಬ್ರೇಕ್ಸ್ ತಗೊಳ್ತಿದ್ರೆ ಮಧ್ಯರಾತ್ರಿ ಆಗ್ಬೋದು ನಾವು ಊರು ಮುಟ್ಟುವಾಗ. 2 hours later. ಸಡನ್ಲಿ ಮಳೆ ಸ್ಟಾರ್ಟ್ ಆಯಿತು. ನಾವು ಅದಕ್ಕೆ ಸ್ವಲ್ಪ ಚಿಲ್ ಮಾಡ್ತಿದ್ದೇವೆ, ಚಹಾ ಎಲ್ಲ ಕುಡ್ಕೊಂಡು. ಬರುವಾಗ 10 ಜನ, ಹೋಗುವಾಗ 4 ಜನ. ಉಳಿದವರೆಲ್ಲ ನಿನ್ನೆ ಹೋಗಿದ್ದಾರೆ. ಮಳೆ ಕಮ್ಮಿ ಆಗಿದೆ ಸ್ವಲ್ಪ. ನಾವು ರೈನ್ ಕೋಟ್ ಎಲ್ಲ ಹಾಕೊಂಡಿದ್ದೇವೆ. ಒಂದು ಬ್ಯಾಗ್ ಚಂಡಿ ಆಗ್ತಿತ್ತು, ಹಾಗೆ ಇವನ ಹತ್ರ ಒಂದು ಎಕ್ಸ್ಟ್ರಾ ಇತ್ತಂತೆ, ಸೊ ಕೊಟ್ಟ ಬ್ಯಾಗಿಗೆ ರೈನ್ ಕೋಟ್. ಥ್ಯಾಂಕ್ ಯು. ಹಾಂ ಕರೆಕ್ಟ್ ಆಗ ಮೂಲಂಚೂರುಂದು ಹೌದಲ್ಲ ಮಲೇಜ್. ಸ್ವಲ್ಪ ಡ್ರೆಸ್ಸಸ್ ಚಂಡಿ ಆದರೆ ಎಂಥ ಸೀನ್ ಇಲ್ಲ. ಇದೆಲ್ಲ ಸ್ವಲ್ಪ ಸೀನ್. ಹೀಗೆಲ್ಲ ಇದ್ದರೆ ಇದಕ್ಕೊಂದು ವ್ಯವಸ್ಥೆ ಮಾಡಬೇಕು. ಸುಮ್ಮನೆ ಟೈರಿಗೆಲ್ಲ ಸಿಕ್ಕಿಬಿದ್ದರೆ ದೊಡ್ಡ ಸೀನ್ ಕಡೆಗೆ. ಈಗ ನಾವು ಹೊರಡುವ. ನಂದು ಎಷ್ಟು ಲೇಯರ್ಸ್ ಹಾಕಿದ್ದೇನೆ ಅಂತಿಲ್ಲ. ಬನಿಯನ್ ಮೇಲೆ ಟೀ ಶರ್ಟ್ ಮೇಲೆ ರೈಡಿಂಗ್ ಜಾಕೆಟ್, ಅದು ಅಷ್ಟು ದಪ್ಪದು. ಅದ್ರ ಮೇಲೆ ರೈನ್ ಕೋಟ್ ಬೇಡ ಅಂದ್ರೂ ಸಹ ಅವ್ರು ಹೇಳಿದ್ರು ಅಲ್ಲಿ ಮೋಡ ನೋಡು ರೈನ್ ಬರ್ತದೆ ಅಂತ ಹಾಗೆ ಹೇಳಿದ್ರು. ಇನ್ನೆಂತ ವ್ಲಾಗ್ ಮಾಡ್ಲಿಕ್ಕೆ ಅಂತ ಇಲ್ಲ, ಒಳ್ಳೇದಂತವ್ರು ತೋರಿದ್ರೆ ನಾನು ಆನ್ ಮಾಡ್ತೇನೆ. ಮಳೆ ಬಂದ್ರೆಲ್ಲ ಮಳೆ ಬಂದ್ರೆ ಪ್ರಾಬ್ಲಮ್ ಇಲ್ಲ, ವೈರ್ಲೆಸ್ ಮೈಕ್ ಇರೋದು, ಕ್ಯಾಮ್ರಾ ಸಹ ವಾಟರ್ ಪ್ರೂಫ್. ಇದು ಸಹ ಮಳೆಯಲ್ಲಿ ಫುಲ್ ನೆಂದೋಗಿದೆ, ಅದರಿಂದ ಸೀನ್ ಇಲ್ಲ. ನಾವೊಂದು ಸಣ್ಣ ಬ್ರೇಕ್ ತಗೊಳೋದು. ಈಗ ನೋಡಿ ಮಾರೆ, ಫುಲ್ ಮೋಡ ಕ್ಲಿಯರ್ ಉಂಟು. ನಾ ಯಾವುದು ವಿಡಿಯೋ ಮಾಡಲಿಲ್ಲ, ಮಳೆ ಬರ್ತಿತ್ತು ಹೆವಿ. ಆ ಮಳೆಗೆ ರೈಡಿಂಗ್ ಜಾಕೆಟ್ ಒಟ್ಟಿಗೆ ಪುನಃ ರೈನ್ ಗೇರ್ ಹಾಕೊಳ್ಳಿಕ್ಕೆ ಆಗೋದಿಲ್ಲ. ನನಗೆ ಒಟ್ರಾಶಿ ಉಸಿರು ಕಟ್ತಿತ್ತು, ರೈಡೇ ಮಾಡ್ಲಿಕ್ಕೆ ಆಗ್ತಿಲ್ಲ. ಈಗ ಹೊರಡು. ಎಂತ ಕಂಫರ್ಟ್ ಇದು. ಕೆಳಗೆಲ್ಲ ಎಂತ ನೋವು ಆತ್ಲಲ್ಲ, ಎಂತ ಸಿಲ್ಲ. ಲಾಂಗ್ ಆತು ಕಂಫರ್ಟ್ ಇಜ್ಜಿ ಮಾರೆ ನಾ ಬೈಕ್ ಇಜ್ಜಿ ಬ್ರೋ. ಹೆಂಗೆ ಇಜ್ಜಿ ಕಂಫರ್ಟ್ ಐಟ್. ದಿಸ್ ಇಸ್ ಆಲ್ಸೋ ಫೈನ್ ಮ್ಯಾನ್. सॉफ्ट नॉन्डला कंफर्ट इज मिसिंग. नीचे से कुछ एक मशीन देके ऐसे वो मिलेगा तो ले लेंगे. दिखने में क्या रखता है ना, दिखने में बहुत कंफर्टेबल लगता है. कंफर्टेबल है लेकिन क्या है ना, इधर दर्द होते हैं भाई और बैक पेन भी. ಶೇಡ್ ಕೂತ್ಕೊಂಬದಲ್ಲ ಅದಕ್ಕೆ ರೈನ್ ಕೋಟ್ ಹಾಕ್ಲೇಬೇಕಾ? ಬರ್ಪುಣ ಬರ್ಸ. You want to get wet? ನೈ. You will definitely grow so big. Seeing you grow feels so personal. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಈ ಥರದ್ದೆಲ್ಲ ಮೆಸೇಜ್ ನೋಡೋಗ್ಲಿ ಖುಷಿ ಆಗ್ತದೆ. ವರ್ಸಟೈಲ್ ವಿಶಾಖ್ ಇವನು ಯಾವುದಕ್ಕೆ ಹೇಳಿದ್ದು ಗೊತ್ತಾ? ವಿಧಾನಸೌಧದ ಹಾಕಿದ್ದಲ್ಲ ಅದಕ್ಕೆ ಹೇಳಿದವನು. ಸೊ ವಿಧಾನಸೌಧದಂಥದ್ದು ಪ್ಲೇಸಿಗೆಲ್ಲ ಎಲ್ಲರಿಗೂ ಹೋಗ್ಲಿಕ್ಕೆ ಚಾನ್ಸ್ ಸಿಗೋದಿಲ್ಲ. ಸಿಗೋದೇ ಒಂದು ಅದೃಷ್ಟ. ನಾವು ಜಸ್ಟ್ ಹಾಸನ ಎಂಟ್ರಿ ಆಗಿದ್ದು. ಈಗೆಲ್ಲಾದರೂ ಊಟ ಮಾಡಿ ಮತ್ತೆ ಹೋಗೋದು ಸೀದಾ.
ಅವ್ರು ನನ್ನ ಬೈಕ್ ನೋಡಿದ್ ನೋಡಿ ಅವ. ನಾವೀಗ ಚಿಕ್ಕಮಂಗ್ಳೂರಲ್ಲಿ ಇದ್ದೇವೆ. ಇಲ್ಲಿಂದ 3 hours ಉಂಟು ಹೆಬ್ರಿಗೆ. ಒಂದು ಮನೆಗೆ ಹೋಗಿ ಮಲಗಬೇಕು ಮಾರೆ. ಈಗ ಕಣ್ಣೇ ಬಿಡ್ಲಿಕ್ಕೆ ಆಗ್ತಿಲ್ಲ, ನಿದ್ರೆ ಇಲ್ಲ 2-3 ದಿನದಿಂದ. ನಿಗುಲ್ ಮಾರೆ ಪಕ್ಕಡೆ ನಡ ರೈನ್ ಕೋಟ್ ಪಾಡ್ರ ಪಂಡದು ಮಾರೆ. ಹಾ ನೀವೆಲ್ಲ ಸುಮ್ಮನೆ ರೈನ್ ಕೋಟ್ ಹಾಕೋ ಕೇಳುತ್ತಲ್ಲ ಮಾರೆ. ನಂಗೆ ಒಂದು ಚೂರು ಕಂಫರ್ಟೇಬಲ್ ಇರಲ್ಲ ಮಾರೆ. ಇಷ್ಟ ಆಯ್ತು ಒಂಜಿ ಚೂರು ಕಂಫರ್ಟ್ ಇಜ್ಜು ಗೊತ್ತು ನಾ ಒಂದಿತ್ತು ಪಾಡೋಣ ಅವೇ ಸೀನ್ಸ್ ಸೆಟ್ ಅದ. ಈಗ ನಾವು ಹೊರಟಿದ್ದೇವೆ. ಇವತ್ತಿದ್ದು ಬ್ಲಾಗಲ್ಲಿ ನಾನು ಸೆಲ್ಫಿ ವಿಡಿಯೋನೇ ಮಾಡಲಿಲ್ಲ. ಇದು ಚಿಕ್ಕಮಂಗ್ಳೂರು. ನಾವು ಫಸ್ಟಿಗೆ ಬೇರೆ ರೂಟ್ ಟ್ರೈ ಮಾಡಿದ್ವಿ, ಮತ್ತೆ ಅದು 20 ಕಿಲೋಮೀಟರ್ ಲಾಂಗ್ ತೋರಿಸ್ತಿತ್ತು. ಮತ್ತೆ ಪುನಃ ಯೂಟರ್ನ್ ತಗೊಂಡು ಬೇರೆ ರೂಟಲ್ಲಿ ಬಂದಿದ್ದು. ಜಾಸ್ತಿ ಅಂತ ಬ್ಲಾಗ್ ಮಾಡಲಿಲ್ಲ ಇವತ್ತು. ಎಂತ ಮಾಡಿ ಫುಲ್ ಬೋರಿಂಗ್ ಮಾರೆ. ಒಂದ್ ಬದಿಲಿ ಮಳೆ ಬರೋದು ಸೀನ್ಸ್, ಮತ್ತೆ ನಾವು ರೈನ್ ಕೋಟ್ ಹಾಕೊಳ್ಳೋದು. ರೈನ್ ಕೋಟ್ ಇದ್ರ ಮೇಲೆ ಹಾಕೊಳ್ಳೋದಲ್ಲ, ಅದು ಉಸಿರು ಕಟ್ತದೆ ದೂರ. ಹಾಂ 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 ಸಮಜ್ರು. ವೆದರ್ ಮಾತ್ರ ಸೂಪರ್. ಸೊ ಈಗ ಟೈಮ್ 6:15 ಆಗಿದೆ. ಈಗ ಲೈಟ್ ಇದೆಲ್ಲ ಕ್ಯಾಪ್ ಎಲ್ಲ ಓಪನ್ ಮಾಡಿ ಹೋಗುದು. ಇಲ್ಲ ಇದು ಕ್ಯಾಪ್ ಉಂಟಲ್ಲ, ಮತ್ತೆ ಅಲ್ಲಿ ಹೋಗಿ ಕ್ಯಾಪ್ ಓಪನ್ ಮಾಡ್ತೇನೆ. ಈ ಸರಿ ಮಾತ್ರ ನನ್ನ ಬ್ಲೂ ವಾರ್ಮರ್ ಎಡ್ಡೆಗೆ ಚಾರ್ಜ್ ಬೈದೆ. 90% ಉಂಟು ನನ್ನದು. ಹೋಗೋಗು. ಸಾರಿ, ಇದು ಚಿಕ್ಕಮಂಗ್ಳೂರಲ್ಲ, ಬೇಳೂರು ಅಲ್ಲಿ ಬರ್ತಿದ್ದೆ. ಐಲೋ ಬೇಳೂರು ಅಂತ. ನಂದು ಕನ್ನಡಕ್ಕಿತ್ತ ನೋಡ್ತೆ ಹೋಯ್ತಾ ಅಂತ. ಅವು ಉಂಟು ಮಾರೆ ಕನ್ನಡಕ್ಕೆ. ನಂದು ಲಾಸ್ಟ್ ಟೈಮ್ ಒಂದು ಕನ್ನಡಕ್ಕೆ ಹೋಯ್ತು ಹಾಗೇನೆ. ಲಾಸ್ಟ್ ಟೈಮ್ ಕನ್ನಡಕ್ಕೆ ಎಂತ ಆಗಿದ್ದು ಗೊತ್ತಾ, ನಾನು ಬ್ಯಾಂಗ್ಳೂರಿಂದ ಬರುವಾಗ ನಾನು ಯೂಶಲಿ ರೈಡ್ ಮಾಡೋ ಕನ್ನಡಕ್ಕೆ ಹಾಕುದಿಲ್ಲ. ನನಗೆ ತೋರ್ತದೆ, ಹಾಗೆ ತೋರ್ದಿಲ್ಲ ಅಂತ ಎಂತಿಲ್ಲ. ಸ್ವಲ್ಪ ಕ್ಲಾರಿಟಿ ಕಮ್ಮಿ ಇರ್ತದೆ ಅಷ್ಟೇ. ಜಾಸ್ತಿ ಏನು ಪವರ್ ಇದಲ್ಲ ನಂದು ಕನ್ನಡಕ. ಅಂದ್ರೆ ಸ್ವಲ್ಪ ನಾರ್ಮಲ್ ಚೂರು ಕ್ವಾಲಿಟಿ ಕಮ್ಮಿ ಅಷ್ಟೇ. ಈಗ 1080 ನೋಡೋದು ಬದಲು ಒಂದು 720 ನೋಡಿದಾಗೆ. ಹಾಗೆ ಅದೆಂತ ಆಯ್ತು, ನಾನು ಬ್ಯಾಂಗ್ಳೂರಿಂದ ಬರುವಾಗ ನಾನು ಒಂದ್ ಕಡೆ ಚಿಕ್ಕಮಂಗ್ಳೂರು ಎಂಟರ್ ಆಗುವಾಗ ಅಲ್ಲಿ ಕಾರ್ನ್ ಸೇಲ್ ಮಾಡ್ತಿದ್ರು. ನಂಗೆ ಕಾರ್ನ್ ತಿನ್ನುವಂತ ಮನ್ಸಾಯ್ತು, ನಂಗೆ ತಿನ್ಲಿಕ್ಕೆ ಹೋದೆ. ಅಲ್ಲಿ ಕಾರ್ನ್ ತಿನ್ನುವಾಗ ನಂದು ಕನ್ನಡಕನ ನನ್ನ ಬ್ಯಾಗ್ ಮೇಲೆ ಇಟ್ಟದ್ದು. ಹಿಂದ್ಗಡೆ ಕ್ಯಾರಿಯರ್ ಉಂಟಲ್ಲ ಬ್ಯಾಗ್, ಆ ಬ್ಯಾಗ್ ಮೇಲೆ ಇಟ್ಟದ್ದು. ಕಾರ್ನ್ ತಿಂದು ಚಾ ಎಲ್ಲ ಕುಡಿದು ಪುನಃ ಬೈಕ್ ಹತ್ರ ಹೋಗುವಾಗ ಎಲ್ಲರೂ ನನ್ನನ್ನೇ ನೋಡ್ತಿದ್ದಾರೆ. ನಾ ಮೇಲಿಂದ ಕೆಳಗೆ ಫುಲ್ ಗೇರ್ ಅಪ್ ಆಗಿದ್ದೆ, ಮತ್ತೆ ಫುಲ್ ಒಂಥರ ಯುನಿಕ್ ಕಲರ್ ಬೈಕ್. ಸೊ ಎಲ್ಲ ನನ್ನನ್ನೇ ನೋಡ್ತಿದ್ರು, ಮತ್ತೆ ನಂಗೆ ಒಂದು ಟೈಪ್ ಆಗ್ತಿದೆ. ಎಲ್ಲ ನೋಡ್ತಿದಾರಲ್ಲ, ಸೊ ನೋಡ್ತಾ ಎಲ್ಲರೂ ನೋಡ್ತಿದ್ದೆ. ನಾನು ಸ್ಟೈಲ್ ಅಲ್ಲಿ ಹೆಲ್ಮೆಟ್ ಎಲ್ಲ ಹಾಕಿದೆ, ಗ್ಲೌಸ್ ಎಲ್ಲ ಹಾಕಿದೆ, ರೈಡ್ ಮಾಡಿದೆ. 18 ಕಿಲೋಮೀಟರ್ ನಾ ಬಂದಿದ್ದೇನೆ ಈಚೆ. 18 ಕಿಲೋಮೀಟರ್ ಬಂದಾಗ ಹೀಗೆ ನೋಡ್ತೇನೆ, ನಂಗೆ ಸ್ವಲ್ಪ ಕ್ಲಾರಿಟಿ ಕಮ್ಮಿ ಫೀಲ್ ಆಯ್ತು. ಕ್ಲಾರಿಟಿ ಕಮ್ಮಿ ಅಂತ ಹೀಗೆ ನಾನು ಕಣ್ಣು ಮುಟ್ಟಿದೆ, ಗೊತ್ತಾಯ್ತು ಓಕೆ ಕನ್ನಡಕ ಅಲ್ಲೇ ಎಲ್ಲೋ ಬಿತ್ತಿದೆ ಅಂತ. ಮತ್ತೆ ನಂಗೆ ರಪ್ಪ ಫ್ಲಾಶ್ ಆಯ್ತು, ನಾನು ಬ್ಯಾಗ್ ಮೇಲೆ ಇಟ್ಟಿದ್ದೇನೆ ಅಂತ. 18 ಕಿಲೋಮೀಟರ್ಸ್ ಹೋಗುದಾ ಬೇಡ ಯೋಚನೆ ಮಾಡಿದೆ. ಒಂದ್ ಬದಲು ದುಡ್ಡು ಕೊಟ್ಟಿದ್ದೇನೆ 7,000 ಅದಕ್ಕೆ ಕನ್ನಡಕಗೆ. ಮತ್ತೆ ನಾನು ಒಂದು ಎಣಿಸಿದೆ, ನೋಡುವ ಸಿಕ್ಕಿದ್ರೆ ಸಿಕ್ತು, ಇಲ್ಲಾದ್ರೆ ಇಲ್ಲ ಅಂತ ಜಸ್ಟ್ ಒಂದು ಮನ್ಸಲ್ಲಿ ಯೋಚನೆ ಮಾಡಿ ಹೋದದ್ದು. ಅಲ್ಲಿ ಹೋಗಿ ನೋಡ್ತೇನೆ, ಎಷ್ಟು ಹುಡುಕಿದ್ರು ಸಿಗ್ಲಿಲ್ಲ ನಂಗೆ. ನಾ ಎಲ್ಲಿ ಬೈಕ್ ನಿಲ್ಸಿದ್ದೇನೆ ಅಲ್ಲಿ ಆಯ್ತು. ಇಲ್ಲ ಅಂತೇಳಿ ಹೊರಡುವಾಗ ನಂಗೆ ಸ್ವಲ್ಪ ಗ್ಲಾಸ್ ತೋರ್ತುಂಟು. ಗ್ಲಾಸ್ ಹೊಡೆದಾಗ್ಲಿಲ್ಲ, ಬೆಂಡ್ ಆಗಿ ಫ್ರೇಮ್ ಹೀಗೆ ಆಗಿತ್ತು. ನಮ್ಮದು ಹಾಗೆ ತಗೊಂಡ್ ಬಂದೆ. ಅದ್ರ ಮತ್ತೆ ನಾನು ಅದೇ ಸೈಜ್ ಫ್ರೇಮ್ಸ್ ಹುಡುಕಿದೆ, ನಂಗೆ ಸಿಗ್ಲಿಲ್ಲ. ನೋಡೋ ಅದು ಬೇರೆ ಒಂದು ಚೇಂಜ್ ಮಾಡಬೇಕು. ಮತ್ತೆ ನನ್ನದ್ರ ಇನ್ನೊಂದು ಕೆಲವು ಬ್ಲಾಗ್ಸ್ ಎಲ್ಲ ನೋಡಿದೆ, ನಾನು ಹಾಕೊಳ್ತೇನಲ್ಲ ಕನ್ನಡಕ, ಅದು ಹೆಲ್ಮೆಟ್ ಹಾಕ್ಲಿಕ್ಕೆ ಆಗುದಿಲ್ಲ, ಅದು ಫ್ರೇಮ್ ಸ್ವಲ್ಪ ದಪ್ಪ. ಸೊ ಈಗ ನಾನು ಇನ್ನೊಂದು ಕನ್ನಡಕ ಹಾಕಿದ್ದೇನಲ್ಲ, ಈಗ ಬ್ಲಾಕ್ ಕಲರ್ ಇದು ನಾನು ಮನೇಲಿ ಯೂಸ್ ಮಾಡೋದು, ಫೋನ್ ನೋಡುವಾಗ, ಕಂಪ್ಯೂಟರ್ ಯೂಸ್ ಮಾಡುವಾಗ. ಹಾಗೆಲ್ಲ ರೈಡಿಗೆ ನಾನು ಫಸ್ಟ್ ಟೈಮ್ ತಗೊಂಡ್ ಬಂದದ್ದು. ಸೊ ಅದು ಕನ್ನಡಕ ಬೆಂಡ್ ಆಯ್ತಲ್ಲ, ಅದು ಮೆಟಲ್ ಫ್ರೇಮ್, ತೆಳುವುದು, ಅದು ಆರಾಮ್ಸೆ ಹೋಗ್ತದೆ ಹೆಲ್ಮೆಟ್ಗೆ. ಸೊ ಇದು ಸ್ವಲ್ಪ ನೋವು ಆಗ್ತದೆ ಜಾಸ್ತಿ ಲಾಂಗ್ ಹೋಗುವಾಗ. 2 hours later. ಫುಲ್ ಇಲ್ಲ ಹಾಂ, ಇದು ನಮ್ಮ ರೈಡ್. ಇದು 4th ಫುಲ್ ಟ್ಯಾಂಕ್ ನಂದು. 6th ಕ್ರೇಜಿ. ಈಗ ಹೆಬ್ರಿ ಹೋಗಿ ಪುನಃ ಫುಲ್ ಟ್ಯಾಂಕ್ ಮಾಡಬೇಕು. ಎಷ್ಟು ಒಂದು 5 ಟ್ಯಾಂಕ್ ಬೇಕು ಬ್ಯಾಂಗ್ಳೂರು ಹೋಗಿ ಬರಲಿಕ್ಕೆ. ಈಗ ರೈನ್ ಕೋಟ್ ಹಾಕೋ. ಈ ಮಳೆದೊಂದು ಸಮಸ್ಯೆ ಮಾರೆ. ಎಷ್ಟು ಸೈಕ್ ಮಾಡ್ತುಂಟಂದರೆ ಮಳೆ ಹೇಳಿ ಪ್ರಯೋಜನ ಇಲ್ಲ. ಅದು ಎಷ್ಟು ಸೈಕ್ ಆಗಿದೆ ಅಂತ ನಾನೆಲ್ಲಾದರೂ ನಿಮಗೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದರೆ ನೀವೆಲ್ಲ ಅಳ್ತಾ ಕೂರ್ತೀರ ಒಂದು ಸೈಡಲ್ಲಿ. ನಾನು ಮೈಕ್ ತೆಗೆದಿಟ್ಟೆ, ಜೋರು ಮಳೆ ಬರ್ತಿತ್ತು, ಮೈಕಿಗೆ ನೀರು ಹೋಗ್ತಿತ್ತು ಒಳಗಿಂದ. ಯಾಕಂದ್ರೆ ನಾನು ಟಿಂಟೆಡ್ ವೈಸರ್ ಹಾಕಿದ್ದು. ಸೊ ವೈಸರ್ ಓಪನ್ ಇಟ್ಟಾಗ ನೀರು ಬರ್ತಿದೆ ಒಳಗೆ. 1 hour later. ಸೊ ಈಗ ನಾವು ಶೃಂಗೇರಿ ದಾಟಿ ಆಗುಂಬೆ ಹತ್ರ ಬಂದಿದ್ದೇವೆ. ಒಂದು ಸಣ್ಣ ಬ್ರೇಕ್ ಬೇಕಿತ್ತು. ಕಂಟಿನ್ಯೂಸ್ ತುಂಬ ರೈಡ್ ಮಾಡಿದ್ದೆ ನಾನು. ಕಂಟಿನ್ಯೂಸ್ 150 ರೈಡ್ ಮಾಡಿದ್ವಿ. ಎಲ್ಲಿ ಸಹ ಬ್ರೇಕ್ ತಗೊಳ್ಳಿಲ್ಲ, ಡೈರೆಕ್ಟ್ ಇಲ್ಲಿಗೆ ಬಂದದ್ದು. ಇದು ಹೋಟೆಲ್ ನನಗೆ ಫ್ರೆಂಡ್ ಪ್ರತೀಕ್ ರೆಡ್ಡಿ ತೋರಿಸಿಕೊಟ್ಟದ್ದು. ಹಾಗೆ ಅವನದೊಂದು ಸ್ಟಿಕ್ಕರ್ ಉಂಟು ಇಲ್ಲಿ ನೋಡಿ, ಅದ್ರ ಕೆಳಗೆ ನಂದು ಸ್ಟಿಕ್ಕರ್ ಹಾಕಿದ್ದಾನೆ. ಸೊ ಇವನು ಲಾಸ್ಟ್ ಟೈಮ್ ಹಾಕಿ ಹೋಗಿದ್ದು, ಈಗ ನಂದಿದ್ದು. ಆಮೇಲೆ ಇದ್ರೆ ಗಮ್ಮತ್ ಆಗ್ತಿತ್ತು. ಈಗ ಇನ್ನೆಲ್ಲ ಹೊರಟದ್ದು ಆಗುಂಬೆಲಿ ಫಾಗ್ ಉಂಟಾ ಇಲ್ಲ ಗೊತ್ತಿಲ್ಲ, ಅದಕ್ಕೆ ಇನ್ನು ವಿಡಿಯೋ ಮಾಡ್ಲಿಕ್ಕೆ ಅಂತ ಇಲ್ಲ. ಈ ವಿಡಿಯೋ ಇಲ್ಲಿಗೆ ಕ್ಲೋಸ್ ಮಾಡುವ, ಮುಂದಿನ ವಿಡಿಯೋದಲ್ಲಿ ಸಿಗುವ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.
ಇದು ಸೀತಾ ನದಿ, ಆಚೆ ಲೆಫ್ಟಿಗೆ ಹೋದರೆ ಕಾರ್ಕಳ. ನಮ್ದು ಇಬ್ಬರು ಫ್ರೆಂಡ್ಸ್ ಆಚೆ ಸೈಡ್ ಹೋಗ್ತಾರೆ. ವೀರ್ನ ರೋಡ್ ಒಂದು ಲೆಫ್ಟ್, ದಟ್ ಗೋಸ್ ಟು ಹೆಬ್ಬಿ. 12 hours bro. It was fun bro, huh? Yeah, it was very fun. Crazy right? Yan usually solo popeta. I take only 9 hours from Bangalore to here. Okay. Varma gante yav. Ini 12 hours boda tane. We were having fun and chilling and coming, right? We took so many breaks and all. Then it was raining. This was a new route for me. I usually go by Charmadi. Oh, okay. Next time if you plan to go Bangalore, we'll go from Shimoga, through Shimoga. See you. Text once you reach home. Oh, yeah, see you. Thank you. Bye bro. Okay. ಸಿಗುವ. ರೀಚ್ ಆದ್ಮೇಲೆ ಒಂದು ಗ್ರೂಪಿಗೆ ಮೆಸೇಜ್ ಹಾಕಿ. ಓಕೆ ಬಾಯ್ ಬಾಯ್. ಹಾಂ ಸರಿ ಬಾಯ್. ಈ ರೈಡ್ ಹೋಗೋದು ದೊಡ್ಡದಲ್ಲ, ರೈಡ್ ಆದಮೇಲೆ ಎಲ್ಲರಿಗೂ ಬಾಯ್ ಹೇಳ್ತೇವಲ್ಲ, ಅದೇ ಒಂಥರ ಬೇಜಾರಾಗೋದು. ಇದು ಯಾರು ಈ ಥರ ಲಾಂಗ್ ರೈಡ್ಸ್ ಅವ್ರ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ದಾರೆ ಅವ್ರಿಗೆ ಗೊತ್ತಾಗ್ತದೆ ಲಾಸ್ಟಿಗೆ ಒಂದು ಬಾಯ್ ಹೇಳೋದು ಅಂತಾರೆ ಎಷ್ಟು ಕಷ್ಟ ಆಗ್ತದೆ ಅಂತ. ಸೊ ಎಂತ ಮಾಡಲಿಕ್ಕಿಲ್ಲ, ನೆಕ್ಸ್ಟ್ ಇನ್ನೊಂದು ರೈಡ್ ಪ್ಲ್ಯಾನ್ ಮಾಡೋದು ಅಷ್ಟೇ.